ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ ಮಹಾ ಉಪವಾಸ ದಿನದ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ನೇಮಕಗೊಂಡ ಸತ್ಯವೇದ ಭಾಗವು ಪವಿತ್ರ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 14ರವರೆಗಿನ ವಚನಗಳು. ಈ ಭಾಗದ ಧ್ಯೇಯವನ್ನು ನೋಡುವುದಾದರೆ, ದಿ ನ್ಯಾರೋ ಡೋರ್ ಆಫ್ ಎಟರ್ನಿಟಿ, ಶಾಶ್ವತತೆಯ ಕಿರಿದಾದ ಬಾಗಿಲು ಎಂಬುದು. ಕ್ರೈಸ್ತ ಜೀವಿತವು ಒಂದು ಪ್ರಯಾಣದಂತೆ. ಇದನ್ನು ಸುಗಮವಾದ ಪ್ರಯಾಣವೆಂದರೆ ತಪ್ಪಾಗಬಹುದು. ಈ ವಚನದಲ್ಲಿ ನೋಡಬಹುದಾದರೆ, ಯಾವನು ಈ ಪ್ರಯಾಣಕ್ಕೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಈ ಪ್ರಯಾಣಕ್ಕೆ ಬೇಕಾದದ್ದನ್ನೆಲ್ಲ ಕೊಡಲು ಶಕ್ತನಾಗಿದ್ದಾನೋ ಅವರಿಗೆ ಕ್ರಿಸ್ತನು ಈ ಪ್ರಯಾಣದ ಮಾರ್ಗವನ್ನು ತೋರಿಸುವವನಾಗಿದ್ದಾನೆ ಮತ್ತು ಕೊನೆಯಲ್ಲಿ ಪರಲೋಕದ ಮತ್ತು ನಿತ್ಯ ಜೀವದ ಬಾಗಿಲನ್ನು ತೆರೆಯುವವನಾಗಿದ್ದಾನೆ. ಇವುಗಳಿಗಾಗಿ ನಾವು ಮಾಡಬೇಕಾದದ್ದು ಕ್ರಿಸ್ತನಲ್ಲಿ ಕೇಳಿಕೊಳ್ಳಬೇಕು, ಹುಡುಕಬೇಕು ಮತ್ತು ತಟ್ಟುವವರಾಗಿರಬೇಕು. ಈ ಭಾಗದಲ್ಲಿ ನಾವು 2 ವಿಷಯಗಳನ್ನು ನಾವು ಕಾಣಬಹುದು. ಮೊದಲನೆಯದು, ಕೇಳಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಅಂದರೆ ಎಡಬಿಡದೆ ಪ್ರಾರ್ಥಿಸಿರಿ, ಏಕೆಂದರೆ ಪರಲೋಕದ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಒಳ್ಳೆಯ ವರಗಳನ್ನು ಸಕಾಲದಲ್ಲಿ ಒದಗಿಸಿಕೊಡಲು ಶಕ್ತನಾಗಿದ್ದಾನೆ. ನಾವು ಹಲವಾರು ಸಾರಿ ಆತನಲ್ಲಿ ಕೇಳಿಕೊಂಡಾಗ, ಹುಡುಕಿದಾಗ, ತಟ್ಟಿದಾಗ ನಮಗೆ ಸದುತ್ತರವು ದೊರಕದೇ ಇರಬಹುದು. ಅಂತಹ ಸಂದರ್ಭದಲ್ಲಿ ನಾವು ದೇವರನ್ನು ದೂಷಿಸುವವರು ಸಹ ಆಗಿರುತ್ತೇವೆ. ಆದರೆ ಇದಕ್ಕೆ ಕಾರಣ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಕಾಣಬಹುದು. ನಮ್ಮ ಸ್ವಾರ್ಥ ಜೀವನಕ್ಕಾಗಿ ಮತ್ತು ನಮ್ಮ ದುರಾಸೆಗಳಿಗಾಗಿ ಬೇಡಿಕೊಂಡರೆ ಅದು ನಿಮಗೆ ದೊರೆಯುವುದಿಲ್ಲ ಎಂದು ದೇವರ ವಾಕ್ಯ ನಮಗೆ ಎಚ್ಚರಪಡಿಸುವುದನ್ನು ನಾವು ಕಾಣಬಹುದು ಪ್ರಿಯರೇ. ಆದ್ದರಿಂದ ನಾವು ಆತನಲ್ಲಿ ಕೇಳುವಾಗ ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ದುರಾಸೆಗಳಿಗಾಗಿ ಕೇಳಿಕೊಳ್ಳದೆ ನಮ್ಮ ಕ್ರಿಸ್ತಿಯ ಜೀವನದ ಒಳಿತಿಗಾಗಿ ಕೇಳಿಕೊಳ್ಳುವುದಾದರೆ ಆತನು ನಮಗೆ ಸಕಾಲಕ್ಕೆ ಸರಿಯಾಗಿ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ಇನ್ನು 12ನೇ ವಚನವನ್ನು ನೋಡಬಹುದಾದರೆ, ಅಂತೂ ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತಾರೋ ಅದನ್ನೇ ನೀವು ಮಾಡಿರಿ ಎಂಬುದಾಗಿ. ಈ ವಾಕ್ಯವನ್ನು ಗೋಲ್ಡನ್ ರೂಲ್, ಬಂಗಾರದ ನಿಯಮ ಎಂದು ಕರೆಯುತ್ತಾರೆ. ಯಾಕೆಂದರೆ ಕ್ರಿಸ್ತನ ಬೋಧನೆಗಳಲ್ಲಿಯೇ ಈ ನಿಯಮವು ಬಹು ಮುಖ್ಯವಾಗಿದೆ. ವಾಸ್ತವವಾಗಿ ಈ ನಿಯಮವು ಕ್ರಿಸ್ತನು ಕೊಡುವಂಥ 2ನೇ ಮಹಾ ಆಜ್ಞೆಯಾದ ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಈ ನಿಯಮದೊಂದಿಗೆ ಸಂಬಂಧ ಹೊಂದಿರುವಂಥದ್ದಾಗಿದೆ. ನಾವು ನಮ್ಮ ನೆರೆಯವರನ್ನು ಹೇಗೆ ಪ್ರೀತಿಸಬೇಕೆಂಬುದನ್ನು ಈ ಬಂಗಾರದ ನಿಯಮವು ನಮಗೆ ತಿಳಿಸುವಂಥದ್ದಾಗಿದೆ ಪ್ರಿಯರೇ. ಇನ್ನು ಈ ಭಾಗದಲ್ಲಿ ಕಾಣಬಹುದಾದಂಥ 2ನೇ ವಿಷಯ, ಇಕ್ಕಟ್ಟಾದ ಮತ್ತು ಅಗಲವಾದ ದ್ವಾರಗಳು. ಈ ಕ್ರಿಸ್ತಿಯ ಜೀವಿತದಲ್ಲಿ ಈ 2 ದ್ವಾರಗಳು ನಮ್ಮ ಮುಂದೆ ಸವಾಲಾಗಿ ನಿಂತಿರುವುದನ್ನು ಕಾಣಬಹುದು. ಒಂದು, ನಿತ್ಯ ಜೀವನದ ಮಾರ್ಗದಲ್ಲಿ ನಡೆಯುವಂಥ ಇಕ್ಕಟ್ಟಾದ ಮಾರ್ಗ, ಮತ್ತೊಂದು ನಾಶನದ ಮಾರ್ಗದಲ್ಲಿ ನಡೆಯುವಂಥ ಅಗಲವಾದ ಮಾರ್ಗ. ಈ ದಿನಮಾನಗಳಲ್ಲಿ ಹಲವಾರು ಜನರು ಅಗಲವಾದ ಮಾರ್ಗವನ್ನೇ ಆರಿಸಿಕೊಳ್ಳುವವರಾಗಿದ್ದಾರೆ. ಯಾಕೆಂದರೆ ಅಗಲವಾದ ಮಾರ್ಗದಲ್ಲಿ ನಡೆಯುವುದು ಮತ್ತು ಜೀವಿಸುವುದು ಸುಲಭ ಮತ್ತು ಸುಖಕರವಾಗಿದೆ. ಆದರೆ ಈ ಮಾರ್ಗವು ಕೊನೆಗೆ ನಮ್ಮನ್ನು ನಾಶನದ ಮಾರ್ಗಕ್ಕೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆದರೆ ಸ್ವಲ್ಪ ಜನರು ಮಾತ್ರವೇ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರಾಗಿದ್ದಾರೆ. ಯಾಕೆಂದರೆ ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವುದು ಕಷ್ಟಕರವಾಗಿದ್ದರೂ ಈ ಮಾರ್ಗವು ನಮ್ಮನ್ನು ಕೊನೆಗೆ ನಿತ್ಯ ಜೀವಕ್ಕೆ ನಡೆಸುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ನಾವು ಕ್ರಿಸ್ತಿಯ ಜೀವನದಲ್ಲಿ ಯೋಚಿಸಬೇಕಾಗಿದೆ, ನಾವು ಯಾವ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ. ನಾವು ಧ್ಯಾನಿಸಿದ ವಿಷಯದ ಹಾಗೆ ಆತನನ್ನು ಎಡೆಬಿಡದೆ ಪ್ರಾರ್ಥಿಸುವುದಾದರೆ ಆತನು ನಮಗೆ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ ಮತ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವವರಾಗಿ ಆತನಲ್ಲಿ ನಿತ್ಯ ಜೀವನ ಹೊಂದಲು ಕರ್ತನು ನಮಗೆ ಸಹಾಯ ಮಾಡಲಿ. ಈ ಮಹಾ ಉಪವಾಸ ದಿನಗಳು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕ ಉಪವಾಸ ದಿನಗಳಾಗಿ ಮಾರ್ಪಡಲಿ. ದೇವರು ಕೇಳಿದಂಥ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂಥದ್ದಾಗಲಿ.